ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ನಮಸ್ತೆ ಶಾರದಾ ದೇವಿ ಸರಸ್ವತಿ ಮದಿಪ್ರದೇ ವಸತ್ವಂ ಮಮ ಜಿಹ್ವಾಗ್ರೇ ಸರ್ವವಿದ್ಯಾ ಪ್ರದಾಭವ. ವಿದ್ಯಾಂ ದೇಹಿ ಯಶೋ ದೇಹಿ ಕವಿತ್ವಂ ದೇಹಿ ದೇವಿ ಮೇ ಮೂಢತ್ವಂಚ ಹರೇ ದೇವಿ ತ್ರಾಹಿ ಮಾಂ ಶರಣಾಗತಂ. ಸರಸ್ವತ್ಯೈ ನಮಃ. ಅಸಾಧ್ಯ ಸಾಧಕ ಸ್ವಾಮಿಂ ಅಸಾಧ್ಯಂ ತವ ಕಿಂ ವದ. ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಇಷ್ಟದೇವತಾಭ್ಯೋ ನಮಃ. ಸದ್ಗುರುಭ್ಯೋ ನಮಃ. ಮಹಾಗಣಾಧಿಪತಯೇ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ಓಂ ಶ್ರೀ ಗುರುಭ್ಯೋ ನಮಃ. ಸದ್ಗುರುಭ್ಯೋ ನಮಃ. ಮಹಾಗಣಾಧಿಪತಯೇ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜ್ಯೋತಿರ್ವಾಸ್ತು ಖ್ಯಾತಿಯ ಮಣಿಕಂಠ ಭಟ್ಟ. ಈ ವಿಡಿಯೋ ಮುಖಾಂತರ ನಿಮಗೆ ಅಕ್ಷಯ ತೃತೀಯ ಈ ವಿಚಾರವಾಗಿ ತಿಳಿಸ್ತಾ ಇದ್ದೇವೆ. ಈ ವೈಶಾಖ ಮಾಸದಲ್ಲಿ ಬರುವಂತ ಒಂದು ವಿಶೇಷ ದಿವಸ ಈ ಅಕ್ಷಯ ತೃತೀಯ. ಹೆಸರೇ ಸೂಚಿಸುತ್ತೆ ವಿಶೇಷವಾಗಿ. ಅಕ್ಷಯ, ಯಾವುದಕ್ಕೆ ಕೊನೆ ಕ್ಷಯ ಅನ್ನೋದಿಲ್ವೋ ಅದು ಅಕ್ಷಯವಾಗುತ್ತೆ. ನಿಮ್ಮ ಜೀವನದಲ್ಲಿ ಈ ಅಕ್ಷಯ ತೃತೀಯ ಅನ್ನೋದು ಅತ್ಯಂತ ಪ್ರಮುಖವಾದ ಘಟ್ಟ. ನಿಮ್ಮ ಜೀವನದಲ್ಲಿ ಎಂಥ ಕಷ್ಟಗಳಿದ್ರೂ ಕೂಡ, ಎಂಥ ನೋವುಗಳಿದ್ರೂ ಕೂಡ, ನಿಮ್ಮ ಜೀವನದಲ್ಲಿ ಏನೇ ಬಾಧೆಗಳಿದ್ರೂ ಕೂಡ ಅದೆಲ್ಲ ನಿವಾರಣೆ ಆಗೋಕೆ ಇರುವಂತ ಒಂದು ಸುಲಭವಾದ ಉಪಾಯ ಏನು ಅಂತಂದ್ರೆ ಈ ಅಕ್ಷಯ ತೃತೀಯ ದಿನ. ಈ ಅಕ್ಷಯ ತೃತೀಯ ದಿನ ನೀವು ಈ ವಿಚಾರವನ್ನ ಪಾಲನೆ ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡವಾದ ಒಂದು ಬದಲಾವಣೆ ಆಗುತ್ತೆ. ಈ ಮನುಷ್ಯನು ಪ್ರಮುಖವಾಗಿ ಯಾವ ರೀತಿ ಗುಣ ಅಂತ ಅಂದ್ರೆ, ಇದಕ್ಕೆ ಸಂಸ್ಕೃತದಲ್ಲಿ ಒಂದು ಶುಭಾಷಿತ ಇದೆ. ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಃ ನ ಪಾಪಂ ಫಲಮಿಚ್ಛಂತಿ ಪಾಪಂ ಕುರುವಂತಿ ಯತ್ನತಃ ಅಂತ. ಅಂದ್ರೆ ಮನುಷ್ಯನ ಸ್ವಭಾವ ಯಾವ ರೀತಿ ಅಂತ ಅಂದ್ರೆ, ಅವನಿಗೆ ಪುಣ್ಯದ ಫಲ ಖಂಡಿತ ಬೇಕು, ಆದ್ರೆ ಆ ಪುಣ್ಯದ ಕೆಲಸ ಮಾಡು ಅಂದ್ರೆ ನನಗೆ ಬೇಡಪ್ಪ ಅಂತ ದೂರ ಹೋಗ್ತಾನೆ. ಆದ್ರೆ ಪಾಪದ ಫಲ, ಕೆಟ್ಟ ಫಲ ಖಂಡಿತ ಬೇಡ ಅವನಿಗೆ ಅಂತ ಬಯಸ್ತಾನೆ. ಆದ್ರೆ ಇದು ಮಾಡೋದ್ರಿಂದ ನಿನಗೆ ಕೆಟ್ಟದಾಗುತ್ತೆ, ಅದಕ್ಕೆ ಕೆಟ್ಟ ಫಲ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಆ ಪಾಪವನ್ನ ಯತ್ನತಃ ಮಾಡ್ತಾ ಇರ್ತಾನೆ. ಆ ರೀತಿ ಆಗೋಗಿದೆ ಈಗಿನ ಪರಿಸ್ಥಿತಿ. ಆದರೂ ಕೂಡ ನಿಮ್ಮ ಜೀವನದಲ್ಲಿ ಕೇವಲ ಈ ಜನ್ಮದಲ್ಲ, ನಿಮ್ಮ 7 ಜನ್ಮದಲ್ಲೂ ಕೂಡ ಯಾವತ್ತೇ ಆಗಲಿ ನಿಮಗೆ ಅನ್ನಕ್ಕೆ ಕೊರತೆ ಆಗಬಾರ್ದ. ಹಾಗಿದ್ರೆ ಈ ಅಕ್ಷಯ ತೃತೀಯ ದಿನ ನೀವು ತಪ್ಪಿದಿರ ಸ್ವಯಂ ಪಾಕವನ್ನ ದಾನ ಮಾಡಿ, ಅಂದ್ರೆ ಆಹಾರ ಪದಾರ್ಥಗಳನ್ನ ದಾನ ಮಾಡಿ. ನಿಮ್ಮ ಮುಂದೆ ಬರುವಂತ 7 ಜನ್ಮದವರೆಗೂ, ಬರೀ ಈ ಜನ್ಮ ಅಷ್ಟೇ ಅಲ್ಲ, ಯಾವತ್ತೂ ನಿಮಗೆ ಅನ್ನದ ಕೊರತೆ ಅನ್ನೋದೇ ಬರೋದಿಲ್ಲ ನಿಮಗೆ. ಅದೇ ರೀತಿಯಾಗಿ ಒಂದು ತಾಮ್ರದ ಬಿಂದಿಗೆ ಅಥವಾ ತುಂಬ ಒಂದು ನೀರನ್ನ ಇಟ್ಟು, ನೀರನ್ನ ತುಂಬಿ ಅದಕ್ಕೆ ದಕ್ಷಿಣ ಸಹಿತ ಸೂಕ್ತವಾದ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನಕ್ಕೆ ನೀವು ದಾನ ಮಾಡಿದ್ದೆ ಆದರೆ ನಿಮಗೆ 7 ಜನ್ಮದವರೆಗೂ ನೀರಿನ ಕೊರತೆ ಅನ್ನೋದೇ ಬರೋದಿಲ್ಲ. ಅದೇ ರೀತಿಯಾಗಿ ನೀವು ವಸ್ತ್ರದಾನ ಮಾಡಿದರೆ ನಿಮಗೆ ಅತ್ಯಂತ ಒಳ್ಳೆ ದುರ್ಲಭವಾದ ವಸ್ತ್ರಗಳು ನಿಮಗೆ ದೊರೆಯುತ್ತೆ. ಮತ್ತೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ, ಈ ಅಕ್ಷಯ ತೃತೀಯ ದಿನ ಚಿನ್ನವನ್ನು ತಗೊಳಕ್ಕೆ ಹೋಗ್ತಾರೆ. ಸಂಪೂರ್ಣವಾಗಿ ಧರ್ಮಶಾಸ್ತ್ರ ರೀತಿಯಲ್ಲಿ ಹೇಳೋದಾದ್ರೆ, ಈ ಚಿನ್ನದಲ್ಲಿ ಈ ಕಲಿಯ ಅಂಶ ಅನ್ನೋದು ಒಳಗೊಂಡಿರುತ್ತೆ. ಅವತ್ತಿನ ದಿನ ನೀವೇನಾದ್ರೂ ಈ ಚಿನ್ನ ಖರೀದಿ ಮಾಡಿ ನಿಮಗೆ ತಂದಿದ್ದೆ ಆದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಆಸೆ ಅನ್ನೋದು, ಕೇವಲ ಆಸೆ ಅಲ್ಲ, ದುರಾಸೆ ಅನ್ನೋದು ಜಾಸ್ತಿ ಆಗುತ್ತೆ. ಮತ್ತೆ ಮೋಹ ಅನ್ನೋದು ಜಾಸ್ತಿ ಆಗುತ್ತೆ. ಇತ್ಯಾದಿ ನೀವು ಬಂಧನಕ್ಕೆ ಒಳಗಾಗ್ತೀರ. ಯಾವುದೇ ಒಬ್ಬ ವ್ಯಕ್ತಿ ಆಸೆ ಜಾಸ್ತಿ ಆಯ್ತು ಅಂದ್ರೆ ಇನ್ನೂ ಬೇಕು ಅಂತ ಅರ್ಸ್ತಾರೆ. ಏನ್ ಮಾಡ್ತಾನೆ? ಅವನಿಗೆ ಜೀವನದಲ್ಲಿ ತೃಪ್ತಿ ಅನ್ನೋದು ಎಲ್ಲಿ ಸಿಗುತ್ತೆ ಅದಲ್ವಾ? ಆ ರೀತಿಗೆ ಒಳಗಾಗ್ತೀರ. ಹೀಗೆ ಜೀವನದಲ್ಲಿ ತೃಪ್ತಿ ಅನ್ನೋದಿಲ್ಲ ಅಂದ್ರೆ ಏನಾಗುತ್ತೆ? ನಿಮ್ಮ ಜೀವನ ಎಲ್ಲ ನಿರಾಸಾದಾಯಕವಾಗಿರುತ್ತೆ. ಅದರಿಂದ
ಈ ಅಕ್ಷಯ ತೃತೀಯ ಕೇವಲ ಚಿನ್ನ ಬೆಳ್ಳಿ ಖರೀದಿಗೆ ಮಾತ್ರ ಉಪಯೋಗಿಸ್ತೀರಾ, ಇದನ್ನು ಪ್ರಮುಖವಾಗಿ ನೀವು ಉಪಯೋಗಿಸ್ಬೇಕಾಗಿರುವಂಥದ್ದು ದಾನಕ್ಕೆ. ಮತ್ತೆ ಯಾವುದೇ ಒಂದು ವಸ್ತು ಇವತ್ತು ಏನಾದ್ರು ನೀವು ದಾನ ಮಾಡಿದ್ರೆ ಅದು ನಿಮಗೆ ಅಕ್ಷಯವಾದ ಫಲವನ್ನೇ ಕೊಡುತ್ತೆ. ಮತ್ತೆ ವಿಶೇಷವಾಗಿ ಈ ದಿನ ನೀವು ಆಚರಣೆ ಮಾಡಬೇಕಾಗಿರುವಂಥದ್ದು ದೇವರ ಪೂಜೆ. ತಪ್ಪದಿರ ಇವತ್ತಿನ ದಿನ ನೀವು ಏನು ದೇವರ ಪೂಜೆಯನ್ನು ಅನುಸರಣೆ ಮಾಡ್ತೀರಾ ಅದರ ಫಲ ನಿಮಗೆ ಅಕ್ಷಯವಾಗಿ ಇರುತ್ತೆ. ಸೊ ಅದರಿಂದ ಈ ಅಕ್ಷಯ ತೃತೀಯ ದಿನ ಮತ್ತೊಂದು ವಿಶೇಷ ಏನು ಅಂತ ಅಂದ್ರೆ, ಕೆಲವೊಂದು ರಾಶಿಗಳಿಗೆ ಅತ್ಯಂತ ಒಂದು ಶುಭ ಫಲ. ಯಾವ ರೀತಿ ಶುಭ ಫಲ ಅಂತ ಹೇಳಿದ್ರೆ, ಅವರ ಜೀವನದಲ್ಲಿ ಅವರು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಅಷ್ಟು ಶುಭ ಫಲ ಈ ರಾಶಿಯವರಿಗೆ ಖಂಡಿತ ಇರುತ್ತೆ ಈ ವರ್ಷದ ಅಕ್ಷಯ ತೃತೀಯ ನಂತರ. ಆ ಯಾವ ರಾಶಿಗಳು ಅತ್ಯಂತ ಅದೃಷ್ಟಶಾಲಿ ರಾಶಿಗಳು ಅಂತ ಹೇಳೋದಾದ್ರೆ, ಮೊದಲನೇ ರಾಶಿ ಪ್ರಮುಖವಾಗಿ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಇದೇ ಮೇ ತಿಂಗಳ ನಂತರ ಗುರು ಕರ್ಕಾಟಕ ರಾಶಿನ ಪ್ರವೇಶ ಮಾಡ್ತಾನೆ, ದ್ವಿತೀಯ ಸ್ಥಾನಕ್ಕೆ ಉಚ್ಚ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಸೊ ಅದರ ಪ್ರಭಾವ ಈ ಅಕ್ಷಯ ತೃತೀಯ ನಂತರ ನಿಮಗೆ ಶುರುವಾಗುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಪ್ರಮಾಣದ ದುಡ್ಡಿನ ಹರಿವು ನಿಮ್ಮ ಹತ್ರ ಉಳ್ಕೊಂಡ್ಬರುತ್ತೆ. ಅದೇ ರೀತಿಯಾಗಿ ಮತ್ತೊಂದು ಅದೃಷ್ಟಶಾಲಿ ರಾಶಿ ಯಾವುದು ಅಂತ ಅಂದ್ರೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಆದರೆ ಈ ಅಕ್ಷಯ ತೃತೀಯ ನಂತರ ಬರುವಂತ ದಿನಗಳು ಏನಿದೆ, ನಿಮಗೆ ಲಾಭ ಸ್ಥಾನಕ್ಕೆ ಗುರು ಬರ್ತಾನಲ್ಲ, ಸೊ ನೀವು ಎಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಆಗುವಂಥದ್ದು, ಅನುಕೂಲ ಆಗುವಂಥದ್ದು. ಅದೇ ರೀತಿಯಾಗಿ ಮತ್ತೊಂದು ರಾಶಿ ಯಾವುದು ಅಂದರೆ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಇರೋದ್ರಿಂದ ಯಾವುದೇ ಕೆಲಸ ಮಾಡಕ್ ಹೋದ್ರೂ ಕೂಡ ಅಸ್ತವ್ಯಸ್ತ ಆಗೋದು, ಯಾವುದೇ ಕೆಲಸಗಳು ಆಗದೆ ಇರುವಂಥದ್ದು, ಚಿಂತೆ ಯೋಚನೆಗಳು, ನೀವು ಸುಮ್ಮನೆ ಇದ್ರೂ ಜನಗಳಿಂದ ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದು ಇತ್ಯಾದಿ ಎಲ್ಲ ಸಮಸ್ಯೆಗಳು ಏನು ಅನುಭವಿಸ್ತಾ ಇದೆಯಾ ಅದೆಲ್ಲ ಖಂಡಿತವಾಗಿ ದೂರ ಆಗುತ್ತೆ. ಮತ್ತೆ ನಿಮಗೆ ಒಳ್ಳೆ ಅದೃಷ್ಟದ ಬಾಗಿಲು ತೆಗೆಯುವಂಥದ್ದು, ವಿಶೇಷವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ನಿಮಗೆ ಎಲ್ಲ ರೀತಿ ಅನುಕೂಲ ಆಗುವಂಥದ್ದು, ಮಂಗಳ ಕಾರ್ಯಗಳು ಮನೆಯಲ್ಲಿ ಜರುಗುವಂಥದ್ದು, ಈ ರೀತಿ ಶುಭ ಸೂಚನೆ ಈ ವೃಶ್ಚಿಕ ರಾಶಿಯವರಿಗಿದೆ. ಅದೇ ರೀತಿಯಾಗಿ ಮತ್ತೊಂದು ರಾಶಿ ಯಾವುದು ಅಂತ ಅಂದ್ರೆ ಈ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಇದುವಾರ ತನಕ ಏನು ಸಾಲದ ಸಮಸ್ಯೆ ಇತ್ತು ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಣಕಾಸು ವಿಚಾರದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ನೀವು ಮಾಡುವಂತ ಎಲ್ಲ ವ್ಯಾಪಾರ ವ್ಯವಹಾರದಲ್ಲೂ ಅಭ್ಯುದಯ ಆಗುವಂಥದ್ದು, ಮತ್ತೆ ವಿವಾಹ ಆದಿ ಮಂಗಳ ಕಾರ್ಯಗಳು ನಡೆಯುವಂಥದ್ದು, ನಿಮ್ಗಾಗ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಜರುಗುವಂಥದ್ದು, ಆದ್ರಿಂದ ಹೆಚ್ಚಿನ ಶ್ರೇಯಸ್ಕರ ನಿಮ್ದಾಗಿರುತ್ತೆ. ಅದೇ ರೀತಿ ಇನ್ನೊಂದು ಅದೃಷ್ಟ ರಾಶಿ ಯಾವುದು ಅಂತ ಅಂದ್ರೆ ಪ್ರಮುಖವಾಗಿ ಈ ಮೀನ ರಾಶಿಯವರು. ಈ ಮೀನ ರಾಶಿಯವರಿಗೆ ಏನಾಗುತ್ತೆ ಅಂತಂದ್ರೆ ಲಗ್ನದಲ್ಲೇ ಶನಿ, ಯಾರ ಮಾತು ಕೇಳಲ್ಲ, ನಾನು ಹೇಳಿದ್ದೆ ಸರಿ, ಈ ರೀತಿ ಮನಸ್ಥಿತಿ ಆಗುವಂಥದ್ದು. ಇದರಿಂದ ಸ್ವಲ್ಪ ಸಮಸ್ಯೆಗಳು ನಿಮಗೆ ಎದುರಾಗುತ್ತೆ. ಆದರೂ ಕೂಡ ಈ ಪಂಚಮದಲ್ಲಿ ನಿಮಗೆ ಗುರು ಬರೋದ್ರಿಂದ ನಿಮಗೆ ದೈವಾನುಕೂಲದಿಂದ ಮುಂದೆ ಎಲ್ಲ ರೀತಿ ಒಳ್ಳೆಯದಾಗುವಂಥ ಅನುಕೂಲಗಳು ಯೋಗಗಳು ಸೃಷ್ಟಿಯಾಗುತ್ತೆ. ಆದರೆ ಮೀನರಾಶಿಯವರು ಲಗ್ನದಲ್ಲೇ ಶನಿ ಇದ್ದಾನೆ, ಆದ್ರಿಂದ ಶನಿದೇವರ ಪ್ರಾರ್ಥನೆಯನ್ನು ಮಾಡೋದು ಖಂಡಿತ ಮರಿಬೇಡಿ. ಮತ್ತೊಂದು ವಿಶೇಷ ಏನು ಅಂತಂದ್ರೆ, ಈ ಅಕ್ಷಯ ತೃತೀಯ ಹೇಗೆ ಆಚರಣೆ ಮಾಡಬೇಕು. ಈ ಅಕ್ಷಯ ತೃತೀಯ ದಿನ ನೀವು ಸೂರ್ಯೋದಯಕ್ಕೆ ಮುಂಚೆನೆ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ದೇವರ ಪ್ರಾರ್ಥನೆಯನ್ನು ಮಾಡಿ, ದೇವರಿಗೆ ವಿಶೇಷವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ, ಅದರಲ್ಲೂ ಈ ತೃತೀಯದ ದಿನ ವಿಷ್ಣುವಿನ ಆರಾಧನೆ ಮತ್ತು ದೇವಿ ಆರಾಧನೆ ಅತ್ಯಂತ ಶ್ರೇಯಸ್ಕರ. ಇಷ್ಟೋ ಜನ ಈ ತದಿಗೆ ಗೌರಿ ವ್ರತವನ್ನು ಕೂಡ ಆಚರಣೆ ಮಾಡ್ತಾರೆ. ಆ ದೇವಿ ಸ್ವರೂಪದಲ್ಲಿ ನೀವು ಪೂಜೆ ಮಾಡಿದ್ದೇ ಆದರೆ ಅತ್ಯಂತ ಶ್ರೇಯಸ್ಕರ ಆಗಿರುತ್ತೆ. ಆ ದೇವರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅದು ಆದ ನಂತರ ಆ ದೇವರಿಗೆ ಒಂದು ಸಿಹಿ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಅದಾದ ಮೇಲೆ ನೀವು ಈ ದಾನವನ್ನು ನೀಡುವಂಥದ್ದು. ಪ್ರಮುಖವಾಗಿ ದಾನದಲ್ಲಿ ಬರುವಂಥದ್ದು ಅಕ್ಷಯ ತೃತೀಯದಲ್ಲಿ ಏನು ಅಂತ ಅಂದರೆ
ಒಂದು ತಾಮ್ರದ ಕಲಶ ಅಥವಾ ಬಿಂದಿಗೆ ತುಂಬ ನೀರನ್ನು ತುಂಬಿ ದಾನ ಮಾಡುವಂಥದ್ದು. ಮತ್ತೆ ನಾನು ಪೂರ್ವದಲ್ಲೇ ಹೇಳಿರೋ ಹಾಗೆ ಆಹಾರ ಸಾಮಗ್ರಿಗಳನ್ನು ದಾನ ಮಾಡುವಂಥದ್ದು. ಮತ್ತೆ ಯಾರಿಗೆ ಬೇಕಾದ ಅವಶ್ಯಕತೆ ಇದೆ ಅವ್ರಿಗೆ ಚಪ್ಪಲಿಯನ್ನು ದಾನ ಮಾಡುವಂಥದ್ದು, ಮತ್ತೆ ಕೊಡೆಯನ್ನು ದಾನ ಮಾಡುವಂಥದ್ದು, ಕಂಬಳಿಗಳನ್ನು ದಾನ ಮಾಡುವಂಥದ್ದು. ಇದನ್ನೇ ಮಾಡಿದ್ದೇ ಆದರೆ ನಿಮ್ಮ ಜೀವನ ಉದ್ದಕ್ಕೂ ಯಾವುದೇ ರೀತಿ ದರಿದ್ರ ಅನ್ನೋದೇ ಬರೋದಿಲ್ಲ. ನಿಮಗೆ ಯಾವುದೇ ರೀತಿ ಹಣಕಾಸಿನ ಕೊರತೆ ಅನ್ನೋದೇ ಬರೋದಿಲ್ಲ. ವಿಶೇಷವಾಗಿ ಆ ಲಕ್ಷ್ಮಿಯ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರ. ಮತ್ತೆ ಯಾವತ್ತೇ ಆಗಲಿ ನಿಮಗೆ ನಾನು ಪೂರ್ವದಲ್ಲೇ ಹೇಳಿರೋಂತೆ ಒಂದು ಒಳ್ಳೆ ಫಲವನ್ನು ಪಡಿಬೇಕಂತ ಅಂದರೆ ಕೇವಲ ದಾನದಿಂದ, ಅದು ಕಲಿಯುಗದಲ್ಲಿ ನಾಮ ಮಂತ್ರ ಮತ್ತೆ ದಾನದಿಂದ ಮಾತ್ರ ಸಾಧ್ಯ ಆಗುತ್ತೆ. ಆದ್ದರಿಂದ ತಪ್ಪದಿರ ದೇವರ ಸ್ಮರಣೆಯನ್ನು ಮಾಡುತ್ತಾ, ವಿಶೇಷವಾಗಿ ಇದನ್ನು ನೀವು ದಾನ ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಎಂಥ ಕಷ್ಟಗಳಿದ್ದರೂ ಕೂಡ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀರ. ಮತ್ತೆ ಈ ದಿನ ತಪ್ಪದಿರ ನಿಮ್ಮ ತಂದೆ ತಾಯಿಯರ ಮತ್ತೆ ನಿಮ್ಮ ಗುರು ಹಿರಿಯರ ಆಶೀರ್ವಾದವನ್ನು ಪಡೀರಿ. ಇದನ್ನು ಮಾಡಿ ಖಂಡಿತ ಆ ದೇವರ ಅನುಗ್ರಹದಿಂದ ನಿಮಗೆ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ. ಧನ್ಯವಾದ. ಲೋಕ ಸಮಸ್ತ ಸುಖಿನೋ ಭವಂತು.